ಗಾಯ್ಸ್ ತುಂಬಾ ಬೇಜಾರಾಗ್ತಿದೆ ಗಾಯ್ಸ್. 2 ವರ್ಷ ಹೋಗೋ ಕರ್ಕೊಂಬಂದೆ ತಾನೆ. ಹೋಗವಣ್ಣ ವೇಟ್ ಮಾಡ್ತಾರೆ. ಈ ಕೂದಲಿಗೆ ಎಷ್ಟು ಫ್ಯಾನ್ಸ್ ಇದಾರೆ ಗೊತ್ತಾ. ಓ ತುಂಬಾ ಬೇಜಾರಾಗ್ತಿದೆ. ವಾಟ್ಸ್ಆಪ್ ಗಾಯ್ಸ್. ಸೊ ನಮಸ್ಕಾರ ಎಲ್ರಿಗೂ. ಸೊ ಇವತ್ತೇನಂದ್ರೆ ನನ್ನ ಫಸ್ಟ್ ವ್ಲಾಗ್ ಯೂಟ್ಯೂಬ್ ಅಲ್ಲಿ. ಓಕೆ, ಫಸ್ಟ್ ವ್ಲಾಗ್ ಮಾಡ್ತೀವಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು, ಸ್ಪೆಷಲ್ ಆಗಿರೋದು, ಏನಾದರೂ ಕಂಟೆಂಟು ಸ್ಕ್ರಿಪ್ಟ್ ಮೇಲೆ ಮಾಡೋಣ ಅಂತ ಥಿಂಕ್ ಮಾಡಿದಾಗ ನನಗೊಂದು ಐಡಿಯಾ ಬಂತು. ಏನಂದರೆ ನನ್ನ ಹೇರ್ ಕಟ್ ಮಾಡ್ತೀನಿ. ಎಸ್, ಐ ಆಮ್ ಗೋಯಿಂಗ್ ಟು ಕಟ್ ಮೈ ಹೇರ್. ಸೊ ಇದನ್ನೇ ಒಂದು ವ್ಲಾಗ್ ಆಗಿ ಕ್ರಿಯೇಟ್ ಮಾಡಿಬಿಡೋಣ ಅಂತ ಥಾಟ್ ಬಂತು. ಸೊ ಓಕೆ, ಅದ್ರ ಮೇಲೆ ಮಾಡಿಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೋಗ್ಬೇಕು, ಸ್ವಲ್ಪ ಫನ್ ಆಗಿ ಹೋಗ್ಬೇಕು ಅಂತ ಥಿಂಕ್ ಮಾಡಿದಾಗ ನಮ್ಮ ಫ್ರೆಂಡ್ಸ್ 3 ಜನ ಕಾಲ್ ಮಾಡಿ ಮಚ್ಚ ಈ ಥರ ನಾನು ಹೇರ್ನ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅವಾಗ ಅದಕ್ಕೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಎಸ್, ಸೊ ಇಲ್ಲೊಂದು ಫೋನ್ ಇದೆ. ಸೊ ಇಲ್ಲಿಂದ ಈ ನಂಬರಿಂದ ಕಾಲ್ ಮಾಡೋಣ. ಓಕೆ, ಸೊ ಇವಾಗ 3 ಫ್ರೆಂಡ್ಸಲ್ಲಿ ಒಂದು ಫ್ರೆಂಡಿಗೆ ಕಾಲ್ ಮಾಡ್ತೀನಿ. ಅವ್ರ ಹೆಸರು ಅಪೋಲೋ ಅಂತ. ಓಕೆ, ಸೊ ಅವ್ರಿಗೆ ಕಾಲ್ ಮಾಡ್ತೀನಿ. ನೋಡಿ, ಸ್ಪೀಕರಲ್ಲಿ ಹಾಕ್ತೀನಿ. ಹಲೋ, ಎಲ್ಲೋ ಮಚ್ಚ? ಮನೆಯಲ್ಲಿದ್ಯಾ? ಸರಿ, ಸುಮ್ನೆ ಹಂಗೆ ಏನ್ ಮಾಡ್ತಿದ್ಯಾ ಅಂತ ಕೇಳಕ್ಕೆ. ಮಗ, ನಾನು ಹೇರ್ ಕಟ್ ಮಾಡೋಣ ಅಂತ ಇದ್ದೀನೋ. ಇದ್ದೀನಿ. ಆಯ್ತು, ನಿಂದಾಯ್ತಾ? ನಿಜಾಗ್ಲೂ ಮಾಡ್ತೀನೋ? ಈ ಸಲ ಖಂಡಿತ ಮಾಡ್ತೀನೋ ಹೇರ್ ಕಟ್. ಅಯ್ಯಯ್ಯೋ, ನಿಜಾಗ್ಲೂ ಮಾಡ್ತೀನೋ? ಸರಿ, ನಾನು ಮಾಡಾದ್ಮೇಲೆ ತೋರಿಸ್ತೀನಿ ನೋಡು. ಸರಿ, ಇಲ್ಲ ನಿನ್ನೆ ಕರ್ಕೊಂಡು ಹೋಗ್ತೀನೋ ಹೇರ್ ಕಟ್ಗೆ. ಸರಿ, ಸೊ ಓಕೆ. 3 ಫ್ರೆಂಡ್ಸಲ್ಲಿ ಒಬ್ಬ ನಂಬಿಲ್ಲ, ಇನ್ನೂ ಇಬ್ರು ಇದಾರಲ್ವಾ, ಇನ್ನೊಬ್ರು ಮಾಡ್ತೀನಿ. ಅವ್ರ ಹೆಸರು ಅಜಿತ್ ಅಂತ. ಓಕೆ, ಸೊ ಅವ್ರಿಗೆ ಕಾಲ್ ಮಾಡ್ತೀನಿ. ಅವನೇನು ರಿಯಾಕ್ಟ್ ಆಗ್ತಾನೋ ನೋಡೋಣ. ರಿಂಗ್ ಆಗ್ತಿದೆ. ಹಲೋ, ಹೆಂಗಮ್ಮ? ಏನ್ ಮಾಡ್ತಿದ್ಯಾ? ಕೆಲಸ ಮಾಡ್ತಿದ್ಯಾ? ಬಿಸಿನಾ? ಏನಂದ್ರೆ ನಾನು ಐ ಆಮ್ ಪ್ಲಾನಿಂಗ್ ಟು ಕಟ್ ಮೈ ಹೇರ್ ಬಡಿ. ಈ ನಿಜಾಗ್ಲಿ ಕಟ್ ಮಾಡ್ತೀನೋ? ಸೊ ನೆಕ್ಸ್ಟ್ ಕಾಲ್ ಬಂದು ನಮ್ಮ ಬ್ರದರು, ಅವ್ರ ಹೆಸರು ಅಶ್ವಥ್ ಅಂತ. ಸೊ ಅವರಿಗೆ ಕಾಲ್ ಮಾಡೋಣ, ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ನೋಡಿ, हेलो किधर है शैतानी?
ஸோ என்னன்னா நான் வந்து ஹேர் கட் பண்ணலான்னு இருக்கேன். நிஜமா ஹேர் கட் பண்ணலான்னு இருக்கிறேன். சரி ரெக்கார்டே நிக்குது. நிஜமா நீ பாத்தியா நம்பாத மாதிரி சொல்றேன். ನಿಜಮಾ ಪಂಡ್ರೆ ನಾಟಿ. ಸೊ ಈ 3 ಜನನು ನಂಬ್ತಿಲ್ಲ ನಾನು ಹೇರ್ ಕಟ್ ಮಾಡ್ತೀನಾ ಮಾಡಲ್ವಾ ಅಂತಾನೆ ಡೌಟ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ಸಿಚುವೇಶನ್ ಮಾಡಕ್ ಆಗ್ಲಿಲ್ಲ. ಫಸ್ಟ್ ನನ್ನ ಬರ್ಡೇ ಕಟ್ ಮಾಡೋಣ ಅಂತ ಇದ್ದೆ, ಅದಾಗ್ಲಿಲ್ಲ. ಸೊ ನ್ಯೂ ಇಯರ್ ಕಟ್ ಮಾಡೋಣ ಅಂತ ಇದ್ದೆ, ಅದು ಆಗ್ಲಿಲ್ಲ. ಸೊ ಓಕೆ ಕಟ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಆ ಕಟ್ಟಿಂಗ್ಗೆ ಒಂದು ವ್ಲಾಗ್ ಆಗಿ ತೆಗ್ಬಿಡೋಣ ಅಂತ ಪ್ಲಾನ್ ಮಾಡಿ ಕಾಲ್ ಮಾಡಿದ್ರೆ ಯಾರು ನಂಬ್ತಿಲ್ಲ. ಸೊ ಏನ್ ಮಾಡೋದು? ಸರಿ ಓಕೆ, ಬೇಜಾರಾಗ್ತಿದೆ. 2 ವರ್ಷದಿಂದ ಬೆಳೆಸಿರೋ ಕೂದಲು ಕಲರ್ ಗಿರಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಅಂತೀನಿ. ನೆಕ್ಸ್ಟ್ ಟೇಕ್ ಬಂದು ಸಲೂನ್ ಅಲ್ಲಿ ಮೀಟ್ ಮಾಡೋಣ. ಬಾಯ್. ಎಷ್ಟೇ ಬೇಜಾರಾದ್ರೂ ಕಟ್ ಮಾಡಲೇಬೇಕು, ಯಾಕಂದ್ರೆ ಈ ಸಲ ಮಿಸ್ ಮಾಡಿದ್ರೆ ಸರಿಯಾಗಿ ಉಗಿತಾರೆ ಆ 3 ಜನ. ನಾನು ಉಗಿಸ್ಕೊಳಕ್ಕೆ ರೆಡಿ ಇಲ್ಲ. ಸೊ ಕಟ್ ಮಾಡೇ ಮಾಡ್ತೀನಿ. ಅದು ತುಂಬಾ ಬೇಜಾರಾಗ್ತಿದೆ. ಓಕೆ ಬಾಯ್. ಮಾರ್ನಿಂಗ್ ಗಾಯ್ಸ್, ಹ್ಯಾಪಿ ಸಂಡೇ. ಟೈಮ್ ಬಂದು 11 o'clock ಆಗ್ತಿದೆ. ಇವತ್ತು ಫಸ್ಟ್ ಕೆಲಸ ನಾನು ಹೇರ್ ಕಟ್ ಮಾಡೋದು. ಇವತ್ತು ಸಂಡೇ ಬೇರೆ, ಕಷ್ಟನೂ ಸುಖನೂ ಇವತ್ತು ಹೇರ್ ಕಟ್ ಮಾಡೇ ಬಿಡೋದೆ. ಕಮಾನ್. ಹಾಯ್. ಸೊ ಫ್ರೆಶ್ ಅಪ್ ಆಗೋಯ್ತು. ಇವಾಗ ಹೇರ್ ಕಟ್ ಮಾಡೋಕ್ಕೆ ಸಲೂನ್ಗೆ ಹೋಗ್ತಿದ್ದೀನಿ. ನನ್ನ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿದೆ, ಅವನು ಆನ್ ದ ವೇ ಬರ್ತಿದ್ದಾನೆ. ಅದು ಯಾರಂದ್ರೆ ಅವತ್ತು 3 ಜನಕ್ಕೆ ಕಾಲ್ ಮಾಡಿದ್ನಲ್ಲ, ಆ 3 ಜನದಲ್ಲಿ ಒಬ್ಬ, ಬೇರೆ ಯಾರು ಇಲ್ಲ, ಅವರು ಅಪೋಲೋ ಬೆನೆಡಿಕ್ ಅಂತ. ಸೊ ಆನ್ ದ ವೇ ಬರ್ತಿದ್ದಾನೆ ಅವನು. ಹೇರ್ ಕಟ್ ಮಾಡ್ತಿದ್ಯಾ ರಿಯಲ್ ಆಗಿ? ಹೌದಾ? ಏಯ್ ನಿಜಾಗ್ಲಿ ಹೇರ್ ಕಟ್ ಮಾಡ್ತಿರೋದು ನಾನು. ಆಟ ಆಡ್ಬೇಡ ಬಾ. ನಿಜಾಗ್ಲಿ ಕರಿತಿರೋದ ನಾನು. ನಿಜ ಹೇರ್ ಕಟ್ ಮಾಡಿಸ್ತೇವೆ. ಹೌದು, ಇಷ್ಟು ದಿವಸ ಪುಂಕ್ತಿದ್ದೆ ತಾನೆ. ನಿಜಾಗ್ಲಿ ಮಾಡ್ತಿದ್ದೀನಿ. ಕಾಲ್ ಮಾಡಿದಾಗ ಹೌದು, ನಂಬಲ್ಲ. ನೀನ್ ಹೆಸರ ಹೇಳಿದ್ಯಾ? ಇವಾಗ ನಿನ್ನೆ ಅದಕ್ಕೆ ಕಾಲ್ ಮಾಡಿರೋದು ನಿಮಗೆ. ಏನಕ್ಕೆ? ಇವಾಗ ಸಲೂನ್ ಹೋಗಿ ಹೇರ್ ಕಟ್ ಮಾಡಕ್ಕೆ ನಿನ್ನ ಕರ್ದಿರೋ. ಅದು ತಿನ್ನಕ್ಕಾದಿಲ್ಲ, ವಿಡಿಯೋ ಯಾರು ಮಾಡೋದು ಮತ್ತೆ? ತಿನ್ನಕ್ಕೆ ಇಸ್ಕೊಳ್ತಾರೆ. ನಂಬಿಕೆ ಇಲ್ವಾ? ಇವಾಗ ಅದು ನಂಬಿಕೆ ಇಲ್ವಾ? ಇವತ್ತು ಮಾಡಿಸ್ತೀನ. ಏನಕ್ಕೆ ಆತರ? ಸುಮ್ಮನೆ ಸಾಕು ಅಷ್ಟೇ ಗೈಸ್. ಏರ್ದಿರಲ್ಲ. ಹೌದಿರಲ್ಲ. ಹೋಗೋ, ಕರ್ಕೊಂಬಂದೆ ತಾನೆ. ಹೋಗವಣ್ಣ, ವೇಟ್ ಮಾಡ್ತಾವ್ರೆ. ಫೈನಲಿ ಹೇರ್ ಕಟ್ ಮಾಡಕ್ ಬಂದಾಯ್ತು. ಸೊ ನಾ ರೆಗ್ಯುಲರ್ ಆಗಿ ಮಾಡೋ ಹೇರ್ ಕಟ್ ಶಾಪ್ ಅಂದ್ರೆ ಮೀ ಅಂಡ್ ಗಾಯ್ಸ್ ಅಂತ, ಇವರೇ ಅಣ್ಣವರು. ಸೊ ಹೆಂಗ್ ಬೇಕೋ ಪಕ್ಕ ಹಂಗೆ ಮಾಡ್ತಾರೆ. ಎಲ್ಲಿ ಲೊಕೇಟ್ ಆಗಿರೋದ್ರೆ ಯಶವಂತಪುರಲ್ಲಿ ಲೊಕೇಟ್ ಆಗಿದೆ. ದಿವಂದ್ರಪಾಳ್ಯ ಬಸ್ ಸ್ಟಾಪ್ ಹೋಗೋ ರೂಟಲ್ಲೇ ಇರೋದು ಈ ಶಾಪು. ಸೊ ವಿಸಿಟ್ ಮಾಡಿ, ಪಕ್ಕ ಹಂಗೆ ಇರುತ್ತೆ. ಓಕೆ ಮಗ, ಹೇರ್ ಕಟ್ ಎಲ್ಲ ಮುಗೀತಾ? ಹತ್ಬಿಡು ಮಗ, ಕೊಡಿಲ್ಲ ಹಂಗೆ. ಇದನ್ನ ನೋಡಿದ್ರೆ ಹೆಂಗಿದೆ ಗೊತ್ತಾ? ಕಷ್ಟಪಟ್ಟು ಹೇರ್ ಬಿಟ್ಟಿದ್ದು ಎಲ್ಲ 1 ನಿಮಿಷಕ್ಕೆ ಹಾಳ ಆಗೋಯ್ತು. ಚೆನ್ನಾಗಿದೆ. ಫೈನಲ್ ಸ್ಟೇಜ್ ಇನ್ನೊಂದು ಸ್ವಲ್ಪ ಇದೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋ ಈ ಥರ. ಓಕೆ, ಚೆನ್ನಾಗಿದೆ.
ಸೊ ಗೈಸ್, ಗೌತಮ್ ಬಂದು ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದಾನೆ ಫುಲ್ಲು. ನೋಡೋಣ ಲುಕ್ ಹೆಂಗಿದೆ ಅಂತ. ನಾನು ಜಸ್ಟ್ ಸ್ವಲ್ಪ ಅಷ್ಟೇ ನೋಡಿದೆ. ಒಂದ ನೋಡಿ ನಮ್ಮ ಹುಡುಗ 2 ವರ್ಷದ ಕೂದಲು ನೋಡಿ ಹೋಯ್ತು ಕೋಳಿ ತಿಕ್ಕ ಆಗ್ಬಿಟ್ಟಿದೆ. ಹೋಯ್ತು. ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಮಗ, ಚೆನ್ನಾಗಿದೆ ಬಿಡು. ಡೀಸೆಂಟ್ ಆಗಿ ಕಾಣಿಸ್ತಿದೆಯಲ್ಲ. ಡೀಸೆಂಟ್ ಆಗಿ ಏನಿಲ್ಲ, ಇಲ್ಲ ಚೆನ್ನಾಗಿದೆ. ಮುಖ ಚಿಕ್ಕದಾಗ್ಬಿಟ್ಟಿದಲ್ಲ. ಓ ಮಗ, ಕಾಡ್ ಮನುಷ್ಯ ತರ ಐತೆ, ಮನುಷ್ಯ ಆಗ್ಬಿಟ್ಟಿದ್ಯಾ. ಎವಲ್ಯೂಷನ್ ರೆವಲ್ಯೂಷನ್ 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 ಎವಲ್ಯೂಷನ್ ಕಟ್ ಫೈನಲಿ ಹೇರ್ ಕಟ್ ಆಯ್ತು. ಬಾಡಿಯಲ್ಲಿ ಅರ್ಧ ವೆಯ್ಟ್ ಕಮ್ಮಿ ಆಗಿರೋ ತರ ಫೀಲ್ ಆಗ್ತಿದೆ. ನಾನು ಹೆಂಗಿದ್ದೆ ಹೆಂಗಾಗೋಗಿದ್ದೀನಿ, ಏನ್ ಮಾಡೋದು. ಏನೋ ಕಮೆಂಟ್ ಹೊಡಿಯೋ, ಏನೋ ಕಮೆಂಟ್ ಹೊಡಿತಿಯಲ್ಲ, ಹೊಡಿ ಇವಾಗ. ನೆಕ್ಸ್ಟ್ ವಾರ ಅನ್ಕೊಂಡು ಹೊಸ ವರ್ಷಕ್ಕೆ ಬಂದ್ಬಿಟ್ಟಲ್ಲ. ಓಕೆ, ಗಾಡಿ ತಗೊಂಡ್ ಮಗ ನನ್ನ ಕಂಡು ಹಿಡಿತಾರನೋ ಇವಾಗ ಯಾರಾದ್ರೂ ಹೋದ್ರೆ. ಮಗ ನಿಮ್ಮ ಅಮ್ಮ ಯಾರೋ ಬೇರೆ ಹುಡುಗ ಬಂದ್ರು ಅಂತ ಆಚೆ ಹೊಡ್ತಿದ್ರು, ಏನ್ ಮಾಡ್ತೀಯ? ಆಚೆಲ್ಲ ಓಡಿಸಲ್ಲ. ಎಷ್ಟ್ ಜನ ಹುಡ್ಕೊಟ್ಲು, ಏನೋ ಏನ್ ಮಾಡೋದು. ಬಾ ಏರೇ ಗರ್ಲ್ಸ್ ಏರೇ ಗರ್ಲ್ಸ್, ಏ ಗರ್ಲ್ಸ್. ಮಗ ವಿಡಿಯೋ ಕರೆಕ್ಟಾಗಿ ಬರಬೇಕು. ಆಫ್ಟರ್ ಹೇರ್ ಕಟ್ ಸೈಕ್ ಆಗಿರ್ಬೇಕು ಔಟ್ಲುಕ್. All the barricades, I wanna know why they hold me back. Need a miracle to break me through, but I won't get that. If I wasn't real, one side, then I could save me from turning around. Lift me off the ground, and one day I'm free. Yeah. If you wanna be a wonder, baby, come and show it. Tell me what you feel in your heart and your soul. There's nothing I would